ಶ್ರೀ ಗುರುದೇವದತ್ತ. ವೀಕ್ಷಕರೇ, ದ್ವಾದಶ ರಾಶಿಗಳಲ್ಲಿ ಜನಿಸಿದವರಿಗೆ ಅವರ ಪ್ರತಿಯೊಂದು ರಾಶಿಯ ದುರ್ಬಲತೆಗಳು ಒಂದೊಂದು ಎರಡೆರಡು ಲೈನ್ಗಳಲ್ಲಿ, ಪ್ರತಿಯೊಂದು ರಾಶಿಗೂ ತನ್ನದೇ ಆದ ದುರ್ಬಲತೆಯೂ ಇದೆ, ಪಾಸಿಟಿವ್ ಪಾಯಿಂಟ್ಸ್ ಇದ್ದಾವೆ, ನೆಗೆಟಿವ್ ಪಾಯಿಂಟ್ಸ್ಗಳು ಇದ್ದಾವೆ, ಸ್ಟ್ರಾಂಗ್ ಪಾಯಿಂಟ್ಸು ಇರ್ತವೆ, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಎರಡೂ ಇರ್ತದೆ ರಾಶಿಯಲ್ಲಿ. ರಾಶಿಯಿಂದ ಕೇವಲ ಸ್ವಭಾವ ಮಾತ್ರ ತಿಳ್ಕೊಬೋದು, ರಾಶಿಯಿಂದ ಗೋಚಾರವನ್ನು ತಿಳ್ಕೊಬೋದು ಅಷ್ಟೇ. ಇಲ್ಲಿ ಮೇಷರಾಶಿಯವರು ದೊಡ್ಡ ವೀಕ್ನೆಸ್ ಏನಿರುತ್ತೆ ಅಂದರೆ ಅತಿಯಾದ ಸಿಟ್ಟು, ಗಡಿಬಿಡಿ ಮಾಡೋದು ಮತ್ತು ಕೆಲವೊಮ್ಮೆ ಧೈರ್ಯವನ್ನು ಕಳ್ಕೊತಾರೆ, ಬೇಗ ಕೋಪ ಬರುತ್ತೆ, ಯೋಚನೆ ಮಾಡಲಾರ್ದೆ ನಿರ್ಣಯ ಮಾಡ್ತಾರೆ. ಇದು ದುರ್ಬಲತೆ ಇರುತ್ತೆ, ಇದರಿಂದ ಹಾನಿ ಆಗುತ್ತೆ. ವೃಷಭ, ಇವರಿಗೆ ತುಂಬ ಸ್ಟಬ್ಬರ್ನೆಸ್ ಇರುತ್ತೆ, ಪರಿವರ್ತನೆಗೆ ಹೆದರ್ತಾರೆ. ಹಳೇದು ಹೆಂಗಿದೆ ಅದು ಹಾಗೆ ಇರಬೇಕು, ಚೇಂಜ್ ಏನು ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕೆ ಅವರು ಬಯಸಲ್ಲ. ತನ್ನದೇ ಮಾತಿನ ಮೇಲೆ ಸ್ಥಿರವಾಗಿರ್ತಾರೆ, ಇದು ಹಿಂಗೆ ಇರಬೇಕಂದ್ರೆ ಹಿಂಗೆ ಇರಬೇಕು, ದೇ ಡೋಂಟ್ ಚೇಂಜ್. ಈ ಥರ ಏನೇ ತನ್ನಲ್ಲಿ ತಪ್ಪಿದ್ರೂ ಸರಿ ಮಾಡ್ಕೋದಿಲ್ಲ, ಬದಲಾವಣೆ ಅವರು ಸ್ವೀಕಾರ ಮಾಡಲ್ಲ. ಇನ್ನು ಮಿಥುನ ರಾಶಿ ಅಂತ ಬರುತ್ತೆ. ಮಿಥುನ ರಾಶಿಗೆ ಬಂದಾಗ ಚಂಚಲತೆ ಮತ್ತು ಅಸ್ಥಿರತೆ ಇವರಿಗೆ ತುಂಬ ಕಾಡುತ್ತೆ. ಚಂಚಲತೆ ಇರುತ್ತೆ, ಅಸ್ಥಿರತೆ ಇರುತ್ತೆ, ಮತ್ತೆ ಒಂದೇ ಸಮಯದಲ್ಲಿ ತುಂಬ ಕೆಲಸ ಕಾರ್ಯಗಳನ್ನು ಮಾಡೋದು. ಹೀಗಾಗಿ ಯಾವುದು ಕೂಡ ಪೂರ್ತಿ ಆಗಲ್ಲ, ಇದು ಕೂಡ ಆಗುತ್ತೆ. ಮಲ್ಟಿ ಟಾಸ್ಕ್ಡ್ ಪೀಪಲ್ ಅಂತ ಹೇಳ್ತಾರೆ. ನಾಲ್ಕನೇದು ಕರ್ಕ ಬರುತ್ತೆ. ದೊಡ್ಡ ವೀಕ್ನೆಸ್ ಅಂದರೆ ಸೋ ಮಚ್ ಆಫ್ ಸೆಂಟಿಮೆಂಟ್ಸ್, ಸೋ ಮಚ್ ಆಫ್ ಇಮೋಷನ್ಸ್, ಮತ್ತು ಮೂಢನಂಬಿಕೆ, ಇದು ಕೂಡ ಒಂದು ವೀಕ್ನೆಸ್ ಇರುತ್ತೆ. ಐದನೇದು ಸಿಂಹ ರಾಶಿ ಬರುತ್ತೆ. ಅಹಂಕಾರ ಮತ್ತು ಈಗೋ ಅಹಂಕಾರ ಮತ್ತು ಶೋ ಆಫ್ ಮಾಡೋದು ಇದು ತುಂಬ ಇರುತ್ತದೆ. ಮಾನ ಸನ್ಮಾನದ ಹಸಿವು ತುಂಬ ಇರುತ್ತೆ, ದಾಹ ಇರುತ್ತೆ, ಹೀಗಾಗಿ ಸಂಬಂಧಗಳನ್ನು ಕೆಲವೊಮ್ಮೆ ಕಳ್ಕೊತಾರೆ. ಕನ್ಯಾದಲ್ಲಿ ದೊಡ್ಡ ವೀಕ್ನೆಸ್ ಅಂದರೆ ಅತಿಯಾದ ಯೋಚನೆ ಮಾಡೋದು, ಆಲೋಚನೆ ಮಾಡೋದು. ಹೀಗಾಗಿ ಇದರಿಂದ ಏನಾಗುತ್ತೆ ಅಂದರೆ ಇವರಿಗೆ ಒತ್ತಡ ಆಗುತ್ತೆ, ಟೆನ್ಷನ್ ಆಗುತ್ತೆ. ಪರಿಹಾರ ಜ್ಯೋತಿಷಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವಿದೆ. ಪರಿಹಾರ ಜ್ಯೋತಿಷ 2026 ಸಣ್ಣ ಪುಟ್ಟ ವಿಡಿಯೋಗಳು, ಸಣ್ಣ ಪುಟ್ಟ ಮಾಹಿತಿಗಳು, ಸಮಸ್ಯೆಗಳು, ಪರಿಹಾರಗಳು, ಯಂತ್ರ ಮಂತ್ರ ತಂತ್ರ, ಜ್ಯೋತಿಷ್ಯ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು. ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕಂಟಿನ್ಯೂ ಮಾಡೋಣ. ತುಲಾ, ದೊಡ್ಡ ವೀಕ್ನೆಸ್, ನಿರ್ಣಯ ಕೆಲವು ಮಾಡೋಕ್ಕೆ ಬರಲ್ಲ, ಇನ್ನೊಬ್ಬರ ಮೇಲೆ ಅವಲಂಬಿಸಿರ್ತಾರೆ ನಿರ್ಣಯ, ಸರ್ ಹಿಂಗೂ ಆಗುತ್ತೆ. ಈಗ ಕೆಲವೊಮ್ಮೆ ಲೇಟ್ ಡಿಸಿಷನ್ಸ್ ತಗೋತಾರೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದ್ರಿಂದ. ವೃಶ್ಚಿಕದವರು ಏನಾಗುತ್ತೆ ಅಂದರೆ ಸಸ್ಪೀಷಿಯಸ್, ಸಂಶಯ ಸ್ವಭಾವ ಮತ್ತು ರಿವೆಂಜ್ ನೇಚರ್ ಇರುತ್ತೆ, ತುಂಬ ರಿವೆಂಜ್ ನೇಚರ್ ಇರುತ್ತೆ, ಯಾರ ಮೇಲೂ ನಂಬಿಕೆ ಇರಲ್ಲ ಬೇಗನೆ. ಆಮೇಲೆ ಧನುರಾಶಿ ಬರುತ್ತೆ. ಕೆಲವೊಮ್ಮೆ ಬೇಜವಾಬ್ದಾರಿ ಮತ್ತು ಅಸ್ಥಿರತೆ ಬರುತ್ತದೆ, ಯಾಕಂದರೆ ಡ್ಯುಯಲ್ ಸೈನ್ ಇದೆ ಇಲ್ಲಿ. ಎರಡು ರೀತಿಯ ಒಮ್ಮೆ ಕುದುರೆ ಆಗ್ತಾರೆ, ಒಮ್ಮೆ ಮನುಷ್ಯನಾಗ್ತಾರೆ. ಹೀಗಾಗಿ ಯಾವಾಗ ಕುದುರೆ ಆಗಿರ್ತಾರೆ ಯಾವಾಗ ಏನು ಮಾಡ್ತಾರೆ ಹೇಳಕ್ಕೆ ಬರಲ್ಲ, ಅವ್ರ ಮೂಮೆಂಟು 4 ಕಡೆ ಜಂಪ್ ಆಗ್ತಾರೆ. ಆದರೆ ಮನುಷ್ಯನಾಗಿದ್ದಾಗ ತುಂಬ ಕರೆಕ್ಟಾಗಿರ್ತಾರೆ, ಸ್ಥಿರವಾಗಿರ್ತಾರೆ. ಕುದುರೆ ಆದಾಗ ಅಸ್ಥಿರವಾಗ್ತಾರೆ. ಹೀಗಾಗಿ ಇವರು ಅವಾಗ ಅಸ್ಥಿರವಾಗ್ತಾರೆ, ಅವಾಗ ಈ ರೀತಿ ಆಗ್ತಾರೆ, ದುರ್ಬಲತೆವಾಗಿಬಿಡುತ್ತೆ. ಕುದುರೆ ಆದಾಗ ಅಂದರೆ ಮೂಡ್ ಚೇಂಜಿಂಗ್ ಆಗಿಬಿಡುತ್ತೆ, ಸಡನ್ಲಿ ಶಿಫ್ಟ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಜವಾಬ್ದಾರಿಯಿಂದ ನುಡಿಸ್ಕೋತಾರೆ. ಆಮೇಲೆ ಮುಂದೆ ಬರುತ್ತೆ ಮಕರ ರಾಶಿ ಬರುತ್ತೆ. ಮಕರ ರಾಶಿ ಕಾಲಪುರುಷನ ಕರ್ಮ ರಾಶಿಯಾಗಿದೆ. ಇವರು ತನ್ನ ಭಾವನೆಗಳನ್ನು ಸರಿಯಾಗಿ ವ್ಯಕ್ತಪಡಿಸಲು ಎಡವುತ್ತಾರೆ. ದೇ ಕ್ಯಾನಾಟ್ ಎಕ್ಸ್ಪ್ರೆಸ್ ಪ್ರಾಪರ್ಲಿ ದೇರ್ ಫೀಲಿಂಗ್ಸ್ ಆ್ಯಂಡ್ ಸೆಂಟಿಮೆಂಟ್ಸ್ ಆ್ಯಂಡ್ ಇಮೋಷನ್ಸ್. ಯಾರನ್ನಾದ್ರೂ ಪ್ರೀತಿಸಿದ್ರು ಸಹ ಇವರಿಗೆ ಸರಿಯಾಗಿ ಪ್ರಪೋಸ್ ಮಾಡೋಕ್ಕೆ ಬರಲ್ಲ, ಒಳಗಡೆ ಡೀಪಾಗಿ ಲವ್ ಮಾಡ್ತಾನೆ. ಪುಣ್ಯಾತ್ಮ ಆದರೆ ತೋರಿಸ್ಕೊಡಲ್ಲ, ಅವ್ರಿಗೆ ಹೆಂಗೆ ಗೊತ್ತಾಗಬೇಕು ಅವಳಿಗೆ. ಸೊ ಹೀಗಾಗಿ ಅವ್ನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಂತ ರಿಜೆಕ್ಟ್ ಆಗೋ ಕ್ಯಾಂಡಿಡೇಟ್ ಕೂಡ ಇರ್ಬೋದು, ಭಂಗವಾಗುವಂಥ ಕೆಲಸನೂ ಇರ್ಬೋದು. ಹೀಗಾಗಿ ಭಾವನೆಗಳನ್ನ ವ್ಯಕ್ತಪಡಿಸೋಕೆ ಹಿಂದೆ ಮುಂದೆ ನೋಡ್ತಾರೆ. ದೇ ಕ್ಯಾನಾಟ್ ರೀಪ್ರೆಸೆಂಟ್ ದೆಮ್ಸೆಲ್ವ್ಸ್. ಆಳವಾಗಿ ಪ್ರೀತಿ ಇದೆ, ಅದು ಬೇರೆ. ಹೆಸಿಟೇಟ್ ಮಾಡೋದು ಭಾವನೆಗಳನ್ನು ವ್ಯಕ್ತಪಡಿಸಲು, ತನ್ನ ಹೃದಯದ ಮಾತುಗಳನ್ನು ಬೇಗನೆ ಶೇರ್ ಮಾಡಿಕೊಳ್ಳುವುದರಲ್ಲಿ ಎಡುತ್ತಾರೆ ಮಕರದವರು. ಹೀಗಾಗಿ ಇಲ್ಲಿ ಮೇನ್ ಕಾರಣ ಏನಂದ್ರೆ ಕರ್ಮವೇ ಜೀವನ ಅಂತ ತಿಳ್ಕೊಂಡ್ಬಿಡ್ತಾರೆ. ಕಾಯಕವೇ ಕೈಲಾಸ ಇವರಿಗೆ. ಕೆಲಸ ಮಾಡೋದನ್ನು ಬಿಟ್ಟರೆ ಬೇರೆ ಯಾವುದರಲ್ಲಿ ಪರ್ಫೆಕ್ಷನ್ ಇರಲ್ಲ. ಕುಂಭರಾಶಿ ದೊಡ್ಡ ಒಂದು ವೀಕ್ನೆಸ್ ಅಂತ ಏನು ಬರುತ್ತೆ ಅಂದರೆ ತುಂಬ ಹಠಮಾರಿ, ಅಡಿಯಲ್ ಅಂತಾರೆ, ಅಥವಾ ತುಂಬ ಜಿದ್ದಿ ವ್ಯಕ್ತಿಗಳು ಇರ್ತಾರೆ. ಮತ್ತು ದೇ ಆರ್ ವೆರಿ ರೆಬಲ್ ಪೀಪಲ್, ಬಂಡಾಯ, ಔಟ್ ಆಫ್ ಬಾಕ್ಸ್ ಯಾವತ್ತೂ ಯೋಚನೆ ಮಾಡ್ತಾ ಇರ್ತಾರೆ. ತನ್ನ ಯೋಚನೆಗಳಲ್ಲಿ ಇಷ್ಟೊಂದು ಗೇಮ್ ಪ್ಲಾನಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ ಅಂದರೆ ಇನ್ನೊಬ್ಬರಿಗೆ ಡೈರೆಕ್ಟ್ಲಿ ಕನೆಕ್ಟ್ ಆಗೋದು ತುಂಬ ಕಷ್ಟವಾಗುತ್ತೆ. ಇನ್ನು ಮೀನರಾಶಿ ದೊಡ್ಡ ವೀಕ್ನೆಸ್ ಏನಂದರೆ ಕಲ್ಪನಾ ಲೋಕದಲ್ಲಿ ಇರೋದು, ಭಾವನಾತ್ಮಕವಾಗಿರುವುದು, ಮತ್ತು ರಿಯಾಲಿಟಿ ಒಂದು ಬೇರೆಯೇ ಇರುತ್ತೆ.
ಮತ್ತು ಇತರರಿಗೆ ತುಂಬ ಶೀಘ್ರದಲ್ಲಿ ನಂಬಿ ಎಲ್ಲವೂ ಸತ್ಯ ಅಂತ ನಂಬಿಕೊಂಡು ಯಾವನು ಏನೇ ಹೇಳಿದ್ರೆ ನಂಬಿಬಿಡೋದು, ಹೋಗಿ ಮೋಸ ಹೋಗಿಬಿಡೋದು. ಚೀಟಿಂಗ್ ಪಾಸಿಬಲ್. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ವಿಡಿಯೋಗಳು ಬರ್ತವೆ. ಶ್ರೀ ಗುರುದೇವರು.